20 ಗ್ರೂಪ್ಗಳಾಗಿರುವಂತದ್ದು. ಚುನಾವಣಾ ಫಲಿತಾಂಶ ಬರಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಬಾಗ್ಲಿದೆ, ಬಿಜೆಪಿ ಎಷ್ಟು ಬಾಗ್ಲಿದೆ ಅಂತ ಹೇಳಿ ಗೊತ್ತಾಗ್ತದೆ ಅವ್ರಿಗೆ. ಮುಖ್ಯಮಂತ್ರಿಗಳು 5 ದಿನ ಬಂದು ಇಲ್ಲೇ ಬಾಗಲಕೋಟೆನಲ್ಲಿ ವಾಸ್ತವ್ಯ ಹೂಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಮುನ್ಸೂಚನೆ ಈಗಾಗಲೇ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಸಿಕ್ಕಿದೆ. ಹಿಂದೆ KR ಪೇಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಆದಾಗ್ಲೂ ಸಹ ಇದೇ ರೀತಿ ಬಂದು ಕೂತಿದ್ರು ಸಿದ್ದರಾಮಯ್ಯನವರು. ಅಲ್ಲಿ ಮತದಾರರನ್ನ ಧಿಕ್ಕರಿಸಿದ್ರು ಕಾಂಗ್ರೆಸ್ ಪಕ್ಷವನ್ನ. ಶಿರಾ ಕ್ಷೇತ್ರದ ಉಪಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ಮುಖ್ಯ ಸಿದ್ದರಾಮಯ್ಯನವರು ಅವತ್ತು ವಿರೋಧ ಪಕ್ಷದ ನಾಯಕರಿಗೆ ಅಲ್ಲಿ ಶಿರಾದಲ್ಲಿ ಬಂದು ಕೂತಿದ್ರು. ಅಲ್ಲೂ ಕೂಡ ಅಹಿಂದ ಮತಗಳಿದ್ರು ಕೂಡ ಅವ್ರಿಗೆ ಆಶೀರ್ವಾದ ಮಾಡ್ಲಿಲ್ಲ. ಈಗ ಎಲ್ಲೋ ಒಂದ್ ಕಡೆ ಬಾಗಲಕೋಟೆನಲ್ಲಿ ಬೇರೆ ಬೇರೆ ಹರಿಕತೆಗಳು ಹೇಳ್ಕೊಂಡು ಇಲ್ಲಿ ಹಣ ಬಲ ತೋಳ್ಬಲವನ್ನ ಬಳಸ್ಕೊಂಡು ಅಧಿಕಾರದ ದುರ್ಬಳಕೆಯನ್ನ ಮಾಡಿಕೊಂಡು ಇಲ್ಲಿ ದಬ್ಬಾಳಿಕೆ ಮಾಡ್ಬೇಕು ಅಂತ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಹುನ್ನಾರ ನಡೆಸ್ತಾ ಇದೆ. ಆದರೆ ಬಾಗಲಕೋಟೆಯ ಪ್ರಜ್ಞಾವಂತ ಮತದಾರರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ, ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದನ ಮಾಡ್ತಾರೆ. ನಮ್ಮ ವೀರಣ್ಣ ಚರಂತಿಮಠ ಅವರು ಗೆಲ್ತಾರೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ 2 ಕ್ಷೇತ್ರದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ಕಾಂಗ್ರೆಸ್ ಪಕ್ಷದವರು ಇವತ್ತು ಒಳಗೆ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಹಂಗೆ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಬೇಕು ಅಂತೇಳಿ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತ ಮಾಡ್ತೇನೆ. 2.5 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಇವತ್ತು ನೇಮಕಾತಿ ಆಗದೇನೆ ಖಾಲಿ ಇರುವಂತದ್ದು. ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಯುವ ಜನತೆಯ ಬಗ್ಗೆ ತಾತ್ಸಾರವನ್ನು ಮಾಡ್ತಾ ಇರುವಂತದ್ದು. ಯಾವ ಯುವ ಜನತೆ ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿದ್ರು, ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತೇಳಿ ಲಾಠಿ ಪ್ರಹಾರವನ್ನು ಕೂಡ ಮಾಡಿದ್ರು. ಇಷ್ಟೊಂದು ನಿರ್ದಯವಾಗಿ ಯುವಕರ ಮೇಲೆ ದಾಳಿ ಮಾಡ್ತಾ ಇರ್ತಕ್ಕಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಬುದ್ಧಿ ಕಲಿಸ್ಬೇಕು ಅನ್ನೋದು ಇವತ್ತು ಮತದಾರರು ಇವತ್ತು ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇದೇ ಬಾಗಲಕೋಟೆನಲ್ಲಿ ಶಿವಾಜಿ ಮಹಾರಾಜರ ಜಯಂತಿಯ ಸಂದರ್ಭದಲ್ಲಿ ಯಾವ ರೀತಿ ದೇಶದ್ರೋಹಿಗಳು ಕಲ್ತಿರುವಂತ ಕೆಲಸ ಆಯ್ತು ಅದನ್ನು ಕೂಡ ತಾವು ನೋಡಿದಿರಿ. ರಾಜ್ಯ ಸರ್ಕಾರಕ್ಕೆ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳ ಬಗ್ಗೆ ಕಾಳಜಿ ಇಲ್ಲ. ಬಾಗಲಕೋಟೆ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ದಾವಣಗೆರೆ ಇರ್ಬೋದು, ರಾಜ್ಯದ ಬೇರೆ ಬೇರೆ ಮೂಲೆಗಳಲ್ಲಿ ಹಿಂದೂಗಳ ಮೇಲೆ ಇವತ್ತು ದಬ್ಬಾಳಿಕೆ ನಡೀತಾ ಇರುವಂತದ್ದು. ಮತ್ತೊಂದು ಕಡೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಶಾಂತಿಯುತವಾಗಿ ಇವತ್ತು ಗಣಪತಿ ಹಬ್ಬವನ್ನು ಕೂಡ, ಗಣೇಶ ಹಬ್ಬವನ್ನು ಕೂಡ ಆಚರಣೆ ಮಾಡದೇ ಇರ್ತಕ್ಕಂಥ ಒಂದು ದುಸ್ಥಿತಿಗೆ ಇವತ್ತು ರಾಜ್ಯವನ್ನ ತಂದಿಟ್ಟಿರುವಂತದ್ದು. ಅಭಿವೃದ್ಧಿ ಬಗ್ಗೆ ಬಿಡಿ ಮಾತನಾಡತಕ್ಕಂಥ ಅವಶ್ಯಕತೆನೇ ಇಲ್ಲ. ಕಳೆದ 3 ವರ್ಷದಲ್ಲಿ ಯಾವ ಹೊಸ ಯೋಜನೆಗೆ ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ, ಶಂಕುಸ್ಥಾಪನೆ ಮಾಡಿದ್ದಾರೆ, ಇವತ್ತೇನು ಮುಖ್ಯಮಂತ್ರಿಗಳು ಬರ್ತಾರೆ ಅವ್ರನ್ನೇ ಕೇಳಿ. ಕಾರ್ಯಕ್ರಮಗಳು ಇವತ್ತು ಕೂಡ ಗುದ್ಲಿ ಪೂಜೆ ಆಗ್ತಾ ಇರುವಂತದ್ದು. ಯಾವುದೇ ರೀತಿ ಅಭಿವೃದ್ಧಿಗೆ ಹಣವನ್ನು ಅವರು ಕೊಟ್ಟಿಲ್ಲ ಅಂದೆ. ನೋಡಿ, ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎಲ್ಲಿಗೆ ಬಂದ್ ಮುಟ್ಟಿದೆ ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆ ಪ್ರತಿ ತಿಂಗಳು 1ನೇ ತಾರೀಕು ಸರಿಯಾಗಿ ಇಡೀ ರಾಜ್ಯದಲ್ಲಿ ಆ ಪೊಲೀಸ್ ಇಲಾಖೆಗೆ, ಆ ಸಿಬ್ಬಂದಿ ವರ್ಗದವರಿಗೆ ಸಂಬಳ ಕೊಡಬೇಕು. ಒಂದೊಂದು ತಿಂಗಳು ತಡ ಆಗ್ತಾ ಇದೆ. ನಾನು ಮೊನ್ನೆ ದಿನ ಶಿವಮೊಗ್ಗದಲ್ಲಿದ್ದೆ. ಶಿವಮೊಗ್ಗದಲ್ಲಿರುವಂತಹ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಅತಿಥಿ ಉಪನ್ಯಾಸಕರಿಗೆ ಸಂಬಳ ಕೊಡದೆ 2 ತಿಂಗಳಾಗಿದೆ. ರಾಜ್ಯದ ಬೇರೆ ಬೇರೆ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಇದೇ ಪರಿಸ್ಥಿತಿ ಇರುವಂತದ್ದು. ಇವತ್ತು 17 ಬಜೆಟ್ ಅನ್ನ ಮಂಡನೆ ಮಾಡಿದ್ದೇನೆ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಆದ್ರೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎಲ್ಲಿಗೆ ಬಂದ್ ಮುಟ್ಟಿದೆ ಅಂತ ಹೇಳಿದ್ರೆ, ನಾವು ಹಲವಾರು ಬಾರಿ ನಾವು ಒತ್ತಾಯವನ್ನು ಕೂಡ ಮಾಡಿದ್ದೇವೆ, ಶ್ವೇತಪತ್ರನ ಹೊರಡಿಸಿ ರಾಜ್ಯದ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಅಂತೇಳಿ. ಸುಮ್ನೆ ಬುಲ್ಡೋಸ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅನ್ನೋದು ಬಿಟ್ರೆ ಬೇರೆ ಏನು ಮಾಡಿಲ್ಲ. ಜನ್ಮ ಕೊಟ್ಟಂತ ಬಾಗಲಕೋಟೆ ಜಿಲ್ಲೆಗೂ ಕೂಡ ಯಾವುದೇ ರೀತಿ ಒಂದು ವಿಶೇಷ ಅನುದಾನವೂ ಕೂಡ ಮುಖ್ಯಮಂತ್ರಿಗಳು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇದೆಲ್ಲದರ ಪರಿಣಾಮ ಬಾಗಲಕೋಟೆ ಜನನು ಕೂಡ ಬೇಸತ್ತಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಮತದಾರರು 2 ಕ್ಷೇತ್ರಗಳಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಇಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳಾಗಿರುವಂತಹ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠರವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ.